ವೀಕ್ಷಕರೇ, ಮೊನ್ನೆ ಒಂದು ನನಗೆ ಕಮೆಂಟ್ ಅನ್ನ ಮಾಡಿದ್ರು. ಗುರುಗಳೇ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಇವರು ಜೀವನದಲ್ಲಿ ಉದ್ಧಾರ ಆಗ್ತಾರಾ? ಅವರ ಜೀವನದಲ್ಲಿ ಏಳಿಗೆ ಆಗ್ತಾರಾ ಅಂತ ಕಮೆಂಟ್ ಅನ್ನ ಮಾಡಿದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ವೃಶ್ಚಿಕ ರಾಶಿಯವರ ರಾಶ್ಯಾಧಿಪತಿ ಮಂಗಳ. ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ಈ 3 ಕೆಲಸನ ನೀವು ಮಾಡಿ ನಿಮ್ಮ ಜೀವನದಲ್ಲಿ ನೀವು ಸಹ ಏಳಿಗೆಯನ್ನ ಕಾಣ್ತೀರಾ. ಆ 3 ಕೆಲಸಗಳು ಯಾವುದು ಅಂತಹ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೇನಂತೆ. ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ನಿಮ್ಮ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇದಾಗಿ ನಿಮ್ಮ ಕೋಪದ ಮೇಲೆ ನೀವು ನಿಯಂತ್ರಣ ಹೊಂದ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಆಗಿರೋದ್ರಿಂದ ನಿಮಗೆ ಕೋಪ ಬೇಗನೆ ಬರುತ್ತೆ. ನೀವು ಕೋಪದಿಂದ ತೆಗೆದುಕೊಳ್ಳುವಂತಹ ಒಂದು ಸಣ್ಣ ಪುಟ್ಟ ನಿರ್ಧಾರಗಳು ನಿಮ್ಮ ಮುಂದಿನ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕೋಪದ ಮೇಲೆ ನಿಯಂತ್ರಣ ಇರಲಿ. ಕ್ಷಮಿಸುವಂತ ಗುಣನ ಹೊಂದ್ಕೊಳ್ಳಿ. ಎರಡನೇದಾಗಿ ನಿಮ್ಮ ರಹಸ್ಯಗಳು, ನಿಮ್ಮ ಸೀಕ್ರೆಟ್ ಅನ್ನ ಯಾರಿಗೂ ಸಹ ಹೇಳ್ಕೊಳಿಕ್ ಹೋಗಬೇಡಿ. ನೀವೇನಾದ್ರೂ ಒಂದು ಕೆಲಸ ಕಾರ್ಯನ ಮಾಡ್ತಾ ಇದ್ರೆ ಆ ಕೆಲಸ ಕಾರ್ಯ ಪೂರ್ತಿಯಾಗಿ ಕಂಪ್ಲೀಟ್ ಆಗೋವರೆಗೂ ಸಹ ಯಾರೊಂದಿಗೂ ಸಹ ನಿಮ್ಮ ಸೀಕ್ರೆಟ್ ಅನ್ನ ಶೇರ್ ಮಾಡ್ಕೊಳಿಕ್ ಹೋಗಬೇಡಿ. ಇದರಿಂದ ನಿಮ್ಮ ಸುತ್ತಮುತ್ತ ಹೊಟ್ಟೆ ಕಿಚ್ಚಿನ ಜನಗಳು ನಿಮ್ಮ ಕೆಲಸಗಳು ಆಗ್ಬಾರ್ದು ಅಂತಹ ಒಂದು ಕೆಟ್ಟ ಆಲೋಚನೆಯಿಂದ ನಿಮ್ಮ ಮೇಲೆ ಇಲ್ಲದ ಸಲ್ಲದ ಪ್ರಯೋಗಗಳು ತುಂಬಾನೇ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಸೀಕ್ರೆಟ್ ಅನ್ನ ಯಾರೊಂದಿಗೂ ಸಹ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೂರನೇದಾಗಿ ಆಂಜನೇಯ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ನಿಮ್ಮ ಸೇವೆಯನ್ನ ಮಾಡಿ. ಪ್ರತಿ ಮಂಗಳವಾರ ಆಂಜನೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿಂದ ಅರ್ಚನೆಯನ್ನ ಮಾಡಿಸಿ 10 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡಿ. ಈ ರೀತಿಯಿಂದ ಮಾಡುವುದರಿಂದ ಆಂಜನೇಯನ ಒಂದು ವಿಶೇಷ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ಪ್ರತಿಯೊಂದು ಸಹ ದೂರ ಆಗಿ ನಿಮ್ಮ ಜೀವನದಲ್ಲಿ ನೀವು ಸಹ ಏಳಿಗೆ ಎಂಬುದನ್ನು ಕಾಣ್ತೀರಾ. ಇಂಥದೇ ಇನ್ಫಾರ್ಮೇಶನ್ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿತ್ತಂದ್ರೆ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ.